Children, today we are going to have a discussion on potential energy of system of two charges. See, ಇಲ್ಲಿ ತನಕ ನಾವು ಪೊಟೆನ್ಷಿಯಲ್ ಅನ್ನು ಕಲ್ತಿದ್ದೀವಿ. ಸೊ ವಿ ಹ್ಯಾವ್ ಡಿಸ್ಕಸ್ ಪೊಟೆನ್ಷಿಯಲ್. ಸೊ ನಾವು ದೇರ್ ಇಸ್ ಅನ್ ಪೊಟೆನ್ಷಿಯಲ್ ಎನರ್ಜಿ, ಅದನ್ನು ಪೊಟೆನ್ಷಿಯಲ್ ಎನರ್ಜಿ ಆಗಲೂ ಡಿಸ್ಕಸ್ ಮಾಡಿದ್ವಿ. ಬಟ್ ಲೇಟೆಸ್ಟ್ ಆಗಿ ನಾವು ಮಾಡಿದಂಥ ಫಾರ್ಮುಲಾದಲ್ಲಿ ಪೊಟೆನ್ಷಿಯಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ಅ ಸಿಂಪಲ್ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್. ಒನ್ಸ್ ಯು ಕಮ್ ಅಕ್ರಾಸ್ ದಿಸ್, everything becomes very easy. Look here. Electric potential ಅಂದರೆ ಏನು? ವರ್ಕ್ ಡನ್ ಪರ್ ಚಾರ್ಜ್. ವರ್ಕ್ ಡನ್ ಪರ್ ಚಾರ್ಜ್. ಒಂದು ಚಾರ್ಜ್ನ ನಾವು ಇನ್ಫಿನಿಟಿಯಿಂದ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಯಾವುದೋ ಪಾಯಿಂಟಿಗೆ ತರೋದಕ್ಕೆ ವರ್ಕ್ ಮಾಡಿರ್ತೀವಲ್ವ, ಅದನ್ನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ಜನರಲಿ ವೋಲ್ಟೇಜ್ ಅಂತ ಟರ್ನ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪೊಟೆನ್ಷಿಯಲ್ ಎನರ್ಜಿ ಯಾವಾಗುತ್ತೆ ನೋಡಿ ಮಕ್ಕಳ. ಇದೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಫಾರ್ಮುಲಾ ಬರೀಲ್ಲ ನಾನು. V is equal to 1/4 epsilon naught Q divided by R ಅಂತ ಇತ್ತು. ಇದು ಜನರಲ್ ಫಾರ್ಮುಲಾ. ಓಕೆ ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಬರಿಬೇಕಾದ್ರೆ ಯಾವತ್ತು ನಮಗೆ ಎರಡು ಚಾರ್ಜ್ ಇರುತ್ತೆ. ಒಂದು ಸೋರ್ಸ್ ಚಾರ್ಜ್, ಈ ಚಾರ್ಜ್ Q ಅಂತ ಇಟ್ಕೊಂಡ. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ಓಕೆ, ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ನಾವು ಇನ್ನೊಂದು ಚಾರ್ಜನ್ನ ತಂದಿಟ್ವಿ Q2 ಅಂತ ಅಂದ್ಕೊಂಡು. ಯಾವುದು? Q2. ಸೊ ಸೋರ್ಸ್ ಚಾರ್ಜ್ ಯಾವುದು? ಸೋರ್ಸ್ ಚಾರ್ಜ್ Q1. ಆ ಚಾರ್ಜನೇ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ನಾವು ತೊಗೊಬಂದಿದ್ದ ಚಾರ್ಜ್ ಯಾವುದು? ಎಲ್ಲೋ ಇನ್ಫಿನಿಟಿಲಿತ್ತು. ಸೊ ಅಲ್ಲಿಂದ ತಂದ್ವಿ, ಇಲ್ಲಿ ತಗೊಂಬಂದು ಇಟ್ಟಿದ್ದೀವಿ. ಸೊ ವಿ ಹ್ಯಾವ್ ಡನ್ ಸಮ್ ವರ್ಕ್ ಅಲ್ವಾ? ಓಕೆ, ಈಗ ಈ ಚಾರ್ಜನ್ನು ತೊಗೊಂಬಂದ್ವಿ. ಪೊಟೆನ್ಷಿಯಲ್ ಅಂದ್ರೆ ಏನು ಹೇಳ್ತಾ ಹೇಳಿದ್ದೀವಿ? ಸೊ ವರ್ಕ್ ಡನ್ ಪರ್ ಚಾರ್ಜ್ ಆರ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್. ಈ Q2 ಅನ್ನೋ ಚಾರ್ಜನ್ನ ಇನ್ಫಿನಿಟಿಯಿಂದ ಇಲ್ಲಿಗೆ ತರಲಿಕ್ಕೆ ನಾನೇನೋ ವರ್ಕ್ ಮಾಡಿದ್ದೀವಲ್ವಾ, ಆ ವರ್ಕ್ ಡನ್ ಏನಂತ ಕರಿತೀವಿ? ಪೊಟೆನ್ಷಿಯಲ್. ಆಮ್ ಐ ಕ್ಲಿಯರ್ ವಿತ್ ದಿಸ್ ಪೊಟೆನ್ಷಿಯಲ್? ಓಕೆ, ಸೊ ಇಲ್ಲಿ ಇದು ಪೊಟೆನ್ಷಿಯಲ್ನ ಫಾರ್ಮುಲಾ. ಓಕೆ, ನಾವು ಜನರಲ್ ಫಾರ್ಮುಲಾ ಏನಿರುತ್ತೆ? V is equal to 1/4 epsilon naught Q by R. ಸೊ ಈ ಫಾರ್ಮುಲಾದಲ್ಲಿ Q ಏನು? ಯಾವತ್ತು ಸೋರ್ಸ್ ಚಾರ್ಜ್. Q ಏನು? ಸೋರ್ಸ್ ಚಾರ್ಜ್. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಸೊ V is equal to 1/4 epsilon naught Q1 divided by R. Q1 divided by R ಅಂದರೆ ಸೋರ್ಸ್ ಚಾರ್ಜ್. R ಅಂದ್ರೇನು? ಯಾವ ಪಾಯಿಂಟಲ್ಲಿ, ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಪೊಟೆನ್ಷಿಯಲನ್ನು ಕಂಡುಹಿಡಿಬೇಕಲ್ವಾ, ಅಲ್ಲಿಗಿರುವಂಥ ಡಿಸ್ಟೆನ್ಸ್. ಓಕೆ, V ಅಂದ್ರೇನು? V ಈಸ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ Q2. ಈ ಚಾರ್ಜನ್ನು ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದಾಗ ದಿಸ್ ಥಿಂಗ್ ಬಿಕಮ್ಸ್ ಪೊಟೆನ್ಷಿಯಲ್. ಒನ್ಸ್ ಅಗೇನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ Q2. ಅಕಸ್ಮಾತ್ ಈ ಚಾರ್ಜ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಇದೇನಾಗುತ್ತೆ? ಪೊಟೆನ್ಷಿಯಲ್ ಅದನ್ನೇನು? ವರ್ಕ್ ಡನ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಸೊ ಈ ಥರ ಆಯಿತು. ಓಕೆ, ಸೊ ಹಾಗಾದರೆ ಈ ಫಾರ್ಮುಲಾದಲ್ಲಿ ಈ ಸೈಡು ಟೆಸ್ಟ್ ಚಾರ್ಜ್, ನಾವು ತಂದಿರುವಂಥ ಚಾರ್ಜು ವರ್ಕ್ ಡನ್ ಬೈ Q2 ಇರುತ್ತೆ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಈ ಸೈಡ್ ಏನಿರುತ್ತೆ? ಸೋರ್ಸ್ ಚಾರ್ಜ್ ಇರುತ್ತೆ. ಸಿ, ಇಟ್ ಈಸ್ ವೆರಿ ಈಸಿ. ಸೊ ನಾವು ವರ್ಕ್ ಡನ್ ಇಸ್ ಈಕ್ವಲ್ ಟು 1/4 epsilon naught Q2 ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ Q1 Q2 ಡಿವೈಡ್ ಬೈ R. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ನೋಡಿ ಇಲ್ಲಿ ಇದು ವರ್ಕ್ ಡನ್ ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗಿದೆ. ಸೊ ದಿಸ್ ವಿಲ್ ಬಿ ಸ್ಟೋರ್ಡ್ ಆಸ್, ದಿಸ್ ವರ್ಕ್ ಇಸ್ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಬರಿಬೇಕಿದ್ರೆ ಎರಡು ಚಾರ್ಜ್ ಇರಬೇಕಾದ್ರೆ Q1 Q2 ಎರಡನ್ನೂ ಕನ್ಸಿಡರ್ ಮಾಡ್ತೀವಿ ಈ ಸೈಡ್. ಅಕಸ್ಮಾತ್ ಆ ಪಾಯಿಂಟ್ ಪೊಟೆನ್ಷಿಯಲ್ ಬರೀಬೇಕು ಅಂದರೆ ಈ ಟೆಸ್ಟ್ ಚಾರ್ಜ್ ತಂದಿರ್ತೀವಲ್ಲ, ಅದು ಈ ಸೈಡ್ಗೆ ಹೋಗುತ್ತೆ. ಈ ಸೈಡ್ ವರ್ಕ್ ಡನ್ ಬೈ ಚಾರ್ಜ್ ಆಗುತ್ತೆ. ಆರ್ ವಿ ಕ್ಲಿಯರ್ ವಿತ್ ದ ಡಿಫ್ರೆನ್ಸ್? ನಿಮ್ಗೆ ಇಷ್ಟು ಡಿಫ್ರೆನ್ಸ್ ನೀಟಾಗಿ ಅರ್ಥ ಆಗಿದ್ರೆ ಮಕ್ಕಳ ಇದನ್ನು ಈಸಿಯಾಗಿ ಬರಿಬೋದು. ಆಮ್ ಐ ಕ್ಲಿಯರ್ ವಿತ್ ದಿಸ್? ಓಕೆ, ಕಮ್ ಲೆಟ್ಸ್ ಜಂಪ್ ಇನ್ ಟು ದ ಮೈನ್ ಕೋರ್ಸ್. So I'm going to consider two charge system. One charge is Q1. Okay, one charge is Q1 placed at position vector R1. Position vector ಅಂದರೆ ಏನಿಲ್ಲ ಮಕ್ಕಳ, ಯಾವ ಪಾಯಿಂಟಲ್ಲಿ ಯಾವುದೋ ಪಾಯಿಂಟಲ್ಲಿ ಯಾವುದೋ ಆಬ್ಜೆಕ್ಟ್ ಇದೆ, ಆ ಪಾಯಿಂಟ್ ಎಲ್ಲಿದೆ ಅಂತ ತೋರಿಸೋದು ಪೊಸಿಷನ್ ವೆಕ್ಟರ್. ಜಸ್ಟ್ ಸಿಂಪಲ್ ಆಗಿ ಇಟ್ಕೊಳ್ಳಿ, ಈ ಪಾಯಿಂಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಇದು ಪೊಸಿಷನ್ ವೆಕ್ಟರ್ R1. ಇನ್ನೊಂದು ಪಾಯಿಂಟ್ ಇಲ್ಲಿದೆ, ಇದ್ರ ಪೊಸಿಷನ್ ವೆಕ್ಟರ್ R2. ಸೊ ಈ R1 R2 ನಾವು ಕನ್ಸಿಡರ್ ಮಾಡಿರೋ ಪ್ಲೇಸಿಂದ ಈ ಆಬ್ಜೆಕ್ಟ್ ಎಲ್ಲಿದೆ ಅಂತ ತೋರಿಸುತ್ತೆ. ಸೊ R1 ಇಸ್ ವಾಟ್? ಪೊಸಿಷನ್ ವೆಕ್ಟರ್. ಸೊ ನಾವು another charge Q2, okay, placed at position vector R2. Am I clear with this concept? Okay, now this is the distance between them, and distance between them is R12. ಅಂದರೆ ಪೊಸಿಷನ್ ವೆಕ್ಟರ್ R1 ಇಂದ R2 ಮಧ್ಯ ಇರುವಂಥ ಡಿಸ್ಟೆನ್ಸ್ ನಾವೇನಂತ ಕನ್ಸಿಡರ್ ಮಾಡೋಣ? R12. Am I clear with this concept? Okay, now we are going to calculate what is the total potential energy
of this two charge system. First, okay, first we will bring Q1 from infinity to that particular point. Okay, now imagine here in this case, here there is no electric field. There is no electric field at all. ಈ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ದರೇ ಇರೋ ಜಾಗಕ್ಕೆ ನಾನು Q1 ತೊಗೊಂಬಂದಿಟ್ಟೆ ಅಂತ ಇಟ್ಕೊಳ್ಳೋಣ. ಸೊ ಐ ಬಾಟ್ ಇಟ್ ಆ್ಯಂಡ್ ಐ ಪ್ಲೇಸ್ ಇಟ್. ಐ ಮೇಡ್ ಅನ್ ಎನಿ ವರ್ಕ್? ನೋ. ವೈ? ಯಾಕಂದರೆ ನಾನು ಈ ಚಾರ್ಜನ್ನು ಇಲ್ಲಿ ತಂದಿಡಲಿಕ್ಕೆ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗಲಿ ರಿಪೆಲ್ ಮಾಡಲಿಕ್ಕಾಗಲಿ ಬೇರೆ ಚಾರ್ಜ್ ಇರಲಿಲ್ಲ ಇಲ್ಲಿ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡೇ ಅಲ್ಲಿರಲಿಲ್ಲ. ಎಲೆಕ್ಟ್ರಿಕ್ ಫೀಲ್ಡೇ ಇರಲಿಲ್ಲ ಅಂದಾಗ ನಾನು ಈ ಚಾರ್ಜನ್ನು ತಂದಿಟ್ಟಾಗ ನಾನು ಯಾವ ವರ್ಕನ್ನು ಮಾಡಿಲ್ಲ. ಐ ಆಮ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಲೆಟ್ ಅಸ್ ರೈಟ್ ದಟ್. ನೋ ವರ್k is done in bringing charge Q1 from infinity to position vector R1. Okay, so ಈ ಚಾರ್ಜನ್ನ ತರಬೇಕಾದ್ರೆ ನಾವು ಯಾವುದೇ ವರ್ಕನ್ನು ಮಾಡಿಲ್ಲ. ಸೊ ವರ್ಕ್ 1 ಅಂದರೆ Q1 ತರಲಿಕ್ಕೆ ನಾವು ಮಾಡಿರೋಂಥ ವರ್ಕು 0. ಸೊ ದ್ಯಾಟ್ ಪೊಟೆನ್ಷಿಯಲ್ ಎನರ್ಜಿ ಬಿಕಮ್ಸ್ 0. Am I clear with this concept? Now we have placed Q1 here. It is producing electric field in this direction. So now if I want to bring another charge into this position, what I have to do? I have to do work. ಯಾಕೆ? ಈ ಚಾರ್ಜ್ ಇಲ್ಲಿದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದು ಪಾಸಿಟಿವ್ ಚಾರ್ಜ್, ನಾವು ಇನ್ನೊಂದು ತರ್ತಿದ್ದೀವಿ, ಅದು ಕೂಡ ಪಾಸಿಟಿವ್ ಚಾರ್ಜ್ ತರ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಸೊ ಇದನ್ನು ಏನು ಮಾಡುತ್ತೆ? ರಿಪೆಲ್ ಮಾಡುತ್ತೆ. ಸೊ ನಾವು ಚಾರ್ಜ್ ತಂದು ಇಡಬೇಕಂದ್ರೆ ಈಗ ವರ್ಕ್ ಮಾಡಬೇಕು. ಸೊ ಹೌ ಮಚ್ ವರ್ಕ್ ಈಸ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ Q2 ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ Q1. ವಿ ವಿಲ್ ರೈಟ್ ಇಟ್. ಓಕೆ, ಸೊ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ Q2 against electric field produced electric field na yaar produce madiddu? Q1. That's right, perfect. Okay, now we need to find out work done. Look here, work done is stored as what? Potential energy. Potential energy na agla calculate ಮಾಡಿದ್ವಿ ಅಲ್ವಾ? ಯಾವ ಥರ ಕ್ಯಾಲ್ಕುಲೇಟ್ ಮಾಡಿದ್ವಿ? ಪೊಟೆನ್ಷಿಯಲ್ ಎನರ್ಜಿ ಬರೀಬೇಕಾದ್ರೆ ಏನು ಮಾಡಬೇಕು? 1/4πε0 Q1 into Q2 divided by R12, distance between these charges. This is potential energy of two charge system. ಇದು ವರ್ಕ್ ಡನ್ 2 ಅಂದರೆ ನೋಡಿ, ವರ್ಕ್ ಡನ್ 1 0 ಆಗಿದೆ, ವರ್ಕ್ ಡನ್ 2 ಇಷ್ಟಿದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? U1 plus U2. This becomes 0, which is equal to total potential energy. So which is equal to 1/4πε0 Q1 Q2 divided by R12. ಇಲ್ಲಿರುವಂಥ ಡಿಸ್ಟೆನ್ಸ್. Am I clear with this concept? Always remember, kids, while we are writing electric potential, that is V is equal to 1/4πε0 Q divided by R. What is this Q? Source charge. Okay, here V, what is the meaning of V? That is work done per unit positive charge. Okay, if I take this unit positive charge as some Q1, okay, this is it. So when we do write work done, it becomes 1/4πε0 into source charge into test charge divided by R. ಈ ಡಿಫ್ರೆನ್ಸ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಸರಿ ಇದ್ರ ಬಗ್ಗೆ ಡೌಟ್ ಬರಲ್ಲ. Am I clear with this concept? Thank you very much. ನೆಕ್ಸ್ಟು ಇದನ್ನು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈಗ ನಾವು ಇಡ್ತಿದ್ವಲ್ಲ, ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಾ? ಇರಲಿಲ್ಲ. ಒಂದು ಚಾರ್ಜ್ ಇಟ್ವಿ, ಅದ್ರ ಪಕ್ಕ ಇನ್ನೊಂದು ಚಾರ್ಜ್ ಇಟ್ವಿ, ಎಷ್ಟು ವರ್ಕ್ ಡನ್ ಆಗಿದೆ ಅಂತ ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಕಮ್ ಸ್ಟಾರ್ಟ್ ಮಾಡಿ.